ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಟು ಲತಾ ಕಿಚನ್. ಈಗ ಶಿವರಾತ್ರಿಗೋಸ್ಕರ ಫಲಹಾರಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರಿಗೆಲ್ಲ ಈಸಿಯಾಗಿ ಆರಾಮ್ಸೆ ಮಾಡ್ಕೊಳ್ಳೋ ಅಂತ ಒಂದು ಅವಲಕ್ಕಿ ಪುಳಿಯೋಗರೆ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ಜೊತೆಗೆ 2 ಥರದ ಸಿಹಿ ಉಂಡೆಗಳನ್ನ ಹೇಗೆ ಮಾಡ್ಕೋಬೋದು, ತುಂಬ ಈಸಿಯಾಗೂ ಮಾಡ್ಕೋಬೋದು, ಟೈಮ್ ಸೇವಿಂಗೂ ಇರುತ್ತೆ, ಹೆಲ್ದಿನೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು 1.5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ಈಗ ಉದ್ದಿನಬೇಳೆ ಸಿಮ್ ಇಟ್ಕೊಳ್ಳಿ, ಮತ್ತು ಸ್ವಲ್ಪ ಕಡಲೆಬೇಳೆ, ಮತ್ತು ಇದು ಕಡಲೆಕಾಯಿ ಬೀಜ ಇದೆ, ಇದು ಕಡಲೆಕಾಯಿ ಬೀಜ. ಓಕೆ, ಸೊ ಈಗ 1-2 ಮೆಣಸಿನ್ಕಾಯಿ, ಇದನ್ನು ಸ್ವಲ್ಪ ಸುಮ್ಮನೆ ಮಿಕ್ಸ್ ಆಗೋಷ್ಟು ಫ್ರೈ ಮಾಡಿಕೊಂಡು ಈಗ ತೊಳೆದಿಟ್ಕೊಂಡಿರೋ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದು ತುಂಡು ಮಾಡಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದ್ರದ್ದು ಪರಿಮಳ ಜಾಸ್ತಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ. ಈಗ ಹಿಂಗೆ ಹಾಕ್ಕೋಬೇಕು, ಮತ್ತು ಅರಿಶಿನ. ಇದನ್ನು ಈಗ ಒಂದು ಸೈಡಲ್ಲಿ ಹಿಂಗೆ ಬಿಟ್ಕೊಳ್ಳಿ. ಇದಕ್ಕೇ ನಾನು ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೀನಿ, ಈ ಸೈಡಿಗೆ ಇಲ್ಲಿ ಹಾಕ್ತಾಯಿದ್ದೀನಿ. ಆಯಿತಾ? ಇದಕ್ಕೆ ಮತ್ತು ಉಪ್ಪು, ಉಪ್ಪಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ, ರಸಂ ಪೌಡರ್ ಅಂತೀವಲ್ಲ ಅದು. ಈಗ ಪುಳಿಯೋಗರೆನೂ ಇದೇ ಥರನೇ ಮಾಡೋದು ಸಾಮಾನ್ಯ. ಬೇಗ ಆಗಬೇಕು, ಈಸಿಯಾಗಿ ಆಗಬೇಕು ಅಂದರೆ ಈ ಥರನೇ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡ್ಬೋದು. ನಿಮಗೆ ಡೀಟೇಲಾಗಿ ನಾನು ಪುಳಿಯೋಗರೆ ಫುಲ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದಕ್ಕೆ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ಒಂಚೂರು. ಬೆಲ್ಲ ಇದಕ್ಕೊಂಚೂರು ಮುಂದಿದ್ರೇ ಚೆಂದ, ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಆಗಬೇಕು, ಒಂಚೂರು ಗಟ್ಟಿ ಆಗುತ್ತೆ, ಅಂದರೆ ಈ ಗೊಜ್ಜು ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಇದನ್ನು ಮಾತ್ರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಗಟ್ಟಿ ಆದಮೇಲೆ ನಾನು ಇದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋತೀನಿ. ಮತ್ತು ಯಾವತ್ತೂ ಫ್ಲೇಮ್ ಕಡಿಮೆನೇ ಇರಲಿ, ಇದು ಒಂಚೂರೆಲ್ಲ ಮಿಕ್ಸ್ ಆಗಿ ಗಟ್ಟಿ ಆಗುತ್ತೆ ಗೊಜ್ಜು. ಆವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮೊದಲೇ ಸ್ವಲ್ಪ ಅವಲಕ್ಕಿ ನೆನೆಸಿಟ್ಕೊಂಡ್ಬಿಟ್ರೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆಯಿತಾ? ನೋಡಿ, ಇವಾಗ ಗಟ್ಟಿ ಆಗೋಯ್ತು. ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸೈಡಲ್ಲಿ ಬೇಡ ಅಂದರೆ ಒಂದು ಬಟ್ಲಲ್ಲೂ ಬೇಕಾದ್ರೆ ನೀವು ಎತ್ತಿಟ್ಕೊಂಡಿರ್ಬೋದು ಒಗ್ಗರಣೆನ, ಏನೂ ತೊಂದರೆ ಇಲ್ಲ. ಈಗ ಫ್ಲೇಮ್ ಕಡಿಮೆ ಮಾಡಿಕೊಂಡು ಈಗ ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿ, ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿ ಅಲ್ವಾ ಮಾಡ್ಕೊಳ್ಳೋದು. ಮತ್ತು ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗೋಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ಮತ್ತು ರುಚಿಕರವಾಗೂ ಇದ್ದು ಆರೋಗ್ಯಕರವಾಗೂ ಇರುತ್ತೆ. ನೋಡಿ, ಮಿಕ್ಸ್ ಆಗ್ತಾ ಇದೆಲ್ಲ. 1 ನಿಮಿಷ ಬಿಟ್ಟರೆ ಇದು 1 ನಿಮಿಷ ಬಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು ಅಷ್ಟೇ. ಅವಲಕ್ಕಿ ಅದರಿಂದ ಸ್ವಲ್ಪ ಎಣ್ಣೆ ಮುಂದೆ ಬೇಕಾಗುತ್ತೆ ಇದು. ಈಗ ಬಾಕ್ಸಿಗೆಲ್ಲ ತೊಗೊಂಡೋದ್ರು ಅವಾಗ ತುಂಬ ಗಟ್ಟಿಯಾಗಿರಲ್ಲ, ಒಂದು ಅರ್ಧ ಸ್ಪೂನ್ ಇವಾಗ ಹಾಕಿದರೆ ಮಧ್ಯಾಹ್ನ ಬಾಕ್ಸ್ ತನಕನೂ ಅದು ಹಾಗೇ ಆಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಅವಲಕ್ಕಿ ಬಿರ್ಸ್ ಥರ ಆಗಿರುತ್ತೆ. ಈಗೆಲ್ಲ ಹೊಂದ್ಕೊಂಡಿದೆ ಅಲ್ವಾ? ಈಗ ನಾನು ಇದಕ್ಕೆ ಕೊಬ್ಬರಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ
ಈಗ ಒಲೆ ಆಫ್ ಮಾಡ್ಕೊಳ್ಳಿ. ಜಸ್ಟ್ ಮಿಕ್ಸ್ ಮಾಡಿದ್ರೆ ಎಷ್ಟು ಬೇಗ ಆಯ್ತಲ್ವಾ. ಮಿಕ್ಸ್ ಮಾಡ್ಕೋಬೇಕಷ್ಟೆ. ಅವಲಕ್ಕಿ ಪುಳಿಯೋಗರೆ ಘಮ ಘಮ ಅಂತ ಇದೆ. ಅವಲಕ್ಕಿ ಪುಳಿಯೋಗರೆ ರೆಡಿ. ಘಮ ಘಮ ಅಂತ ಇರೋ ಅವಲಕ್ಕಿ ಪುಳಿಯೋಗರೆ ರೆಡಿಯಾಗಿದೆ. ಯಮ್ಮಿಯಾಗಿರುತ್ತೆ, ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.